ಜಾರ್ಖಂಡ್ನಲ್ಲಿ ಇತ್ತೀಚೆಗೆ JPSC ಪರೀಕ್ಷೆ ನಡೆದಿತ್ತು. ಏನು ಅಂತಂದರೆ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ನಾವು KPSC ಮಾಡ್ತೀವಿ, UPSC ನಡೀತದೆಲ್ಲ ಸೆಂಟ್ರಲಲ್ಲಿ, ಆ ಥರ ಜಾರ್ಖಂಡ್ ಒಂದು ಪಬ್ಲಿಕ್ ಸರ್ವಿಸ್ ಕಮಿಷನ್ ಪರೀಕ್ಷೆ ನಡೆದಿತ್ತು. 36,000 ಆಕಾಂಕ್ಷಿಗಳು ಪರೀಕ್ಷೆ ಬರೆದಿದ್ರು. 100 ಪ್ರಶ್ನೆಗಳಲ್ಲಿ 90 ಸರಿ ಉತ್ತರ ಬರೆದವರು, 80 ಸರಿ ಉತ್ತರ ಬರೆದವರೇ ಆಯ್ಕೆ ಆಗಿರಲಿಲ್ಲ. ಆದರೆ ಒಬ್ಬ ವ್ಯಕ್ತಿ 100 ಪ್ರಶ್ನೆಗಳಿಗೆ ಕೇವಲ 48ಕ್ಕೆ ಮಾತ್ರ ಉತ್ತರ ಬರೆದಿದ್ದಾರೆ, ಅವರು ಆಯ್ಕೆಯಾಗ್ಬಿಟ್ಟಿದ್ದಾರೆ. ಅವರ OMR ಶೀಟ್ಗಳು ಇಂಟರ್ನೆಟ್ನಲ್ಲಿ ವೈರಲ್ ಆದ ನಂತರ ಅಲ್ಲಿನ ವಿದ್ಯಾರ್ಥಿ ಯುವಜನರ ಕೋಪ ನೆತ್ತಿಗೇರ್ಬಿಟ್ಟಿದೆ. ಈ ಪರೀಕ್ಷೆ ಅಕ್ರಮ ನಡೆದಿದೆ, ಇದನ್ನು ರದ್ದುಪಡಿಸಿ ಮರುಪರೀಕ್ಷೆ ನಡೆಸಬೇಕು ಅಂತ CBI ತನಿಖೆಗೆ ವಹಿಸಬೇಕು ಅಂತ ಹೋರಾಟ ಭುಗಿಲೆದ್ದಿದೆ. ದೆಹಲಿಯ ಜಂತರ್ ಮಂತರ್ ನಂತರ ಈಗ ವಿದ್ಯಾರ್ಥಿಗಳು ಜಾರ್ಖಂಡ್ ರಾಜ್ಯದ ರಾಜಧಾನಿ ರಾಂಚಿಯಲ್ಲಿ ಹೋರಾಟ ಆರಂಭಿಸಿದ್ದಾರೆ. ಅಲ್ಲಿನ JPSC ಎಕ್ಸಾಮು ಮತ್ತು JSSC ಜಾರ್ಖಂಡ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಈ ಎರಡೂ ಪರೀಕ್ಷೆಗಳಲ್ಲಿ ಅಕ್ರಮ ನಡೆದಿದೆ, ಅನ್ಯಾಯಗಳು ನಡೆದಿದೆ, ಪೇಪರ್ ಲೀಕ್ ಆಗಿದೆ, OMR ಶೀಟ್ನ ತಿದ್ದಿದ್ದಾರೆ. ಹಂಗಾಗಿ ಈ ಅಕ್ರಮಗಳನ್ನು ತಡೆಗಟ್ಟಿ ಅಂತ ಹೋರಾಟವನ್ನ ತೀವ್ರಗೊಳಿಸಿದ್ದಾರೆ. ಅಲ್ಲಿನ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಏನೋ CID ತನಿಖೆಯನ್ನ ಆದೇಶಿಸಿದ್ದಾರೆ. ತನಿಖೆಯಲ್ಲಿ ಕಂಡು ಬಂದಂತ ಘೋರ ದುರಂತ ಏನಪ್ಪಾ ಅಂದ್ರೆ, ಈ ಪರೀಕ್ಷೆ ನಡೆಸ್ತಕ್ಕಂಥ ಜವಾಬ್ದಾರಿ ಹೊತ್ತಿರ್ತಕ್ಕಂಥ TDPL ಅಂತಕ್ಕಂಥ ಒಂದು ಸಂಸ್ಥೆ ಏನಿದೆ, ಇದು ಈ ಹಿಂದೆ ಉತ್ತರ ಪ್ರದೇಶದಲ್ಲಿ ಅಕ್ರಮಗಳನ್ನು ಎಸಗಿದೆ ಅಂತೇಳಿ ಅದನ್ನ ಬ್ಲಾಕ್ ಲಿಸ್ಟ್ಗೆ ಸೇರಿಸಿತ್ತು. ಆದರೂ ಕೂಡ ಈ ಜಾರ್ಖಂಡ್ನಲ್ಲಿ JPSC ಪರೀಕ್ಷೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದು ಯಾಕೆ? ಈ ಪ್ರಶ್ನೆಗೆ ಸರ್ಕಾರದ ಬಳಿ ಉತ್ತರ ಇಲ್ಲ. ಇನ್ನೂ ದುರಂತ ಏನಪ್ಪಾ ಅಂದ್ರೆ, ಅಭಯ್ ಕುಮಾರ್ ತಿವಾರಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇದೇ TDPL ಸಂಸ್ಥೆಯಲ್ಲಿ ಹಿಂದೆ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ರು. ಅವರು ಕೂಡ JPSC ಎಕ್ಸಾಮ್ ಬರ್ದವ್ರೆ ಮತ್ತು ಅವರು ಪಾಸ್ ಆಗ್ಬಿಟ್ಟವ್ರೆ. ಅಷ್ಟು ಮಾತ್ರ ಅಲ್ಲ, ಈ ವ್ಯಕ್ತಿ ಕಳೆದ 13 ವರ್ಷಗಳಲ್ಲಿ ಎಷ್ಟು ಸರ್ಕಾರಿ ನೌಕರಿಗಳ ಪರೀಕ್ಷೆ ಪಾಸ್ ಮಾಡಿದ್ದಾರೆ ಗೊತ್ತಾ? ಒಂದಲ್ಲ ಎರಡಲ್ಲ, ಬರೋಬ್ಬರಿ 12 ಪರೀಕ್ಷೆಗಳನ್ನ ಅಟೆಂಪ್ಟ್ ಮಾಡಿದ್ದಾರೆ ಮತ್ತು ಎಲ್ಲದರನ್ನು ಕೂಡ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ. ಹೇಗೆ ಸಾಧ್ಯ? ಮೊದಲೇ ಈತ ಪರೀಕ್ಷೆ ನಡೆಸ್ತಕ್ಕಂಥ ಈ TDPL ಸಂಸ್ಥೆಗಳ ಥರದ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದಾನೆ. ಆ ಸಂಸ್ಥೆಗಳು ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿಯೋ OMR ಶೀಟ್ ತಿದ್ದಿಯೋ ಇಂತಹ ವ್ಯಕ್ತಿಗಳನ್ನು ಪದೇ ಪದೇ ಆಯ್ಕೆ ಮಾಡಿದೆ. ಇಂತಹ ಸಂಸ್ಥೆಗೆ, ಇಂತಹ ವ್ಯಕ್ತಿಗಳಿಗೆ ಮಂತ್ರಿಗಳ ರೀತಿಯ ದೊಡ್ಡ ದೊಡ್ಡ ಕಾಂಟ್ಯಾಕ್ಟ್ ಇರ್ಬೋದು. ಈ ರೀತಿಯಾಗಿ ಇಡೀ ಪರೀಕ್ಷೆಯನ್ನೇ ಇವರು ಹೈಜಾಕ್ ಮಾಡಿದ್ದಾರೆ. ಮತ್ತು ಇಷ್ಟೊಂದು ಎಕ್ಸಾಮ್ ಪಾಸ್ ಮಾಡ್ತಾ ಇರ್ತಕ್ಕಂಥವ್ನು ಯಾಕೆ ಮಾಡ್ದ ಗೊತ್ತಾ? ಬೇರೆ ಬೇರೆ ಯುವಜನರಲ್ಲಿ ನಂಬಿಕೆ ಹುಟ್ಟಿಸ್ಬೇಕು. ನೋಡಿ, ನೀವು ನನಗೆ ದುಡ್ಡು ಕೊಟ್ಟರೆ ನಿಮ್ಮನ್ನು ನಾನು ಪಾಸ್ ಮಾಡಿಸ್ತೀನಿ, ನಿಮ್ಮನ್ನು ಸೆಲೆಕ್ಟ್ ಮಾಡಿಸ್ತೀನಿ ಅಂತೇಳಿ 25 ಲಕ್ಷದಿಂದ 40 ಲಕ್ಷದವರೆಗೆ ಲಂಚ ಪೀಕಿದ್ದಾನೆ ಅಂತಕ್ಕಂಥ ಆರೋಪಗಳು ಬಂದಿವೆ. ಇಷ್ಟೊಂದು ದೊಡ್ಡ ಅಕ್ರಮ ದಂಧೆ ನಡೀತಾ ಇದೆ. CIDನಲ್ಲಿ ಇದು ತನಿಖೆ ನಡೆದು ಸ್ವಲ್ಪ ದಿನದಲ್ಲಿಯೇ ಒಂದು ಫಲಿತಾಂಶ ಹೊರಬೀಳಲಿದೆ. ಇದರಲ್ಲಿ ಸರ್ಕಾರದಿಂದ ಯಾರ್ಯಾರೆಲ್ಲ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು ಎಲ್ಲವೂ ಹೊರಬರಲಿದೆ. ಇದೇ ರೀತಿ JPSC ಏನಾಯ್ತಲ್ಲ, ಅದೇ ಫಲಿತಾಂಶಗಳು JSSP ಒಂದು ಪರೀಕ್ಷೆಗಳಲ್ಲೂ ಅಕ್ರಮಗಳು ನಡೆದಿವೆ ಅಂತಕ್ಕಂಥದ್ದನ್ನ ಹೇಳಿ ಮುಂದೆ ಬರ್ತಕ್ಕಂಥ 9 ನೇಮಕಾತಿ ಪರೀಕ್ಷೆಗಳನ್ನು ಅನಾಮತಾಗಿ ಪೋಸ್ಟ್ಪೋನ್ ಮಾಡಿಬಿಟ್ಟಿದ್ದಾರೆ. ಇದರಿಂದ JPSC ಚೇರ್ಮನ್ನು ರಾಜೀನಾಮೆ ನೀಡಿದ್ದಾರೆ. ಆದರೆ ಹಲವರನ್ನ ಸರ್ಕಾರ ಬಂಧಿಸಿದ್ರು ವಿದ್ಯಾರ್ಥಿಗಳು ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಸರ್ಕಾರ ಹೇಳುತ್ತೆ ನಾವು ವಿದ್ಯಾರ್ಥಿಗಳ ಜೊತೆ ಮಾತುಕತೆ ಸಿದ್ಧವಾಗಿದ್ದೀವಿ ಅಂತೇಳಿ. ಆದರೆ ಅನ್ಯಾಯ ನಡೆದಿರ್ತಕ್ಕಂಥದ್ದು ಸ್ಪಷ್ಟವಾಗಿದೆ. ಇಷ್ಟೊಂದು ಅಕ್ರಮಗಳು ನಡೀತಿದ್ದಾಗ ವಿದ್ಯಾರ್ಥಿ ನಾಯಕ ದೇವೇಂದ್ರನಾಥ್ ಮಹತೋ ಅಂತಕ್ಕಂಥವರು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದಾರೆ. ಅವರ ಡಿಮ್ಯಾಂಡು CBI ತನಿಖೆ ನಡಿಬೇಕು, ಈ JPSC ಏನು ಪರೀಕ್ಷೆ ನಡೆದಿದೆ ಅದು ಮರುಪರೀಕ್ಷೆ ನಡಿಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಮತ್ತು ಮುಂಬರುವ ಯಾವುದೇ ಸರ್ಕಾರಿ ನೇಮಕಾತಿ ಪರೀಕ್ಷೆ ಇರ್ಬೋದು ಅದು ಪಾರದರ್ಶಕವಾಗಿ ನಡಿಬೇಕು, ಯಾವುದೇ ರೀತಿ ಅಕ್ರಮ ನಡೀಬಾರದು ಅಂತಕ್ಕಂಥ ಬೇಡಿಕೆನಿಟ್ಟಿದ್ದಾರೆ. ಅವರ ಉಪವಾಸ ಸತ್ಯಾಗ್ರಹ 5ನೇ ದಿನಕ್ಕೆ ಕಾಲಿಟ್ಟಿದೆ. ಬಹಳಷ್ಟು ವಿದ್ಯಾರ್ಥಿಗಳು ಅದನ್ನು ಬೆಂಬಲಿಸ್ತಾ ಇದ್ದಾರೆ. ಸೋನಂ ವಾಂಗ್ಚೂರ್ ಅವರು ಕೂಡ ಅವರಿಗೆ ಫೋನ್ ಮಾಡಿ ದಯವಿಟ್ಟು ನೀವು ನೀರು ಮತ್ತು ಉಪ್ಪನ್ನಾದರೂ ತೆಗೆದುಕೊಳ್ಳಿ ಅಂತ ಮನವಿ ಮಾಡಿದ್ದಾರೆ. ಮತ್ತು ಜಂತರ್ ಮಂತರ್ನಲ್ಲಿ ಯಶಸ್ವಿ ಹೋರಾಟ ರೂಪಿಸಿದಂಥ ಕಾಕ್ರೋಚ್ ಜನತಾ ಪಾರ್ಟಿ ಕೂಡ ಜಾರ್ಖಂಡ್ ವಿದ್ಯಾರ್ಥಿಗಳ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದೆ. ಅದು ಜಾರ್ಖಂಡ್ ಇರಲಿ, ಅದು ಹರಿಯಾಣ ಇರಲಿ ಅಥವಾ ಕರ್ನಾಟಕ ಇರಲಿ, ಅಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿರಲಿ, BJP ಇರಲಿ ಅಥವಾ ಅಲ್ಲಿನ ಸ್ಥಳೀಯ ಪಕ್ಷಗಳಿರಲಿ, ಕಷ್ಟಪಟ್ಟು ಓದಂಥ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬಾರ್ದು. ದುಡ್ಡಿರ್ತಕ್ಕಂಥವ್ರು ಪರೀಕ್ಷೆನ ಕೊಂಡ್ಕೊಬಿಡ್ತಾರೆ ಅಂತಂದರೆ ಅದು ಯಾವುದೇ ಕಾರಣಕ್ಕೂ ಸಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ನೀಟ್ ಹಗರಣದಲ್ಲಿ ಪ್ರಧಾನ ರಾಜೀನಾಮೆ ನೀಡಿದ್ದು ಉಳಿದ ಬೇರೆ ಎಲ್ಲ ಸರ್ಕಾರಗಳಿಗೆ, ಮಂತ್ರಿಗಳಿಗೆ ಎಚ್ಚರಿಕೆ ಆಗಬೇಕು. ಯಾವುದೇ ವಿದ್ಯಾರ್ಥಿಗಳಿಗೆ ಒಂದು ಅನ್ಯಾಯ ಆಗಬಾರ್ದು. ಇದನ್ನು ಒಂದು ಪಾಠವಾಗಿ ತೆಗೆದುಕೊಳ್ಳಿ. ಇಲ್ಲ ಅಂದರೆ ವಿದ್ಯಾರ್ಥಿಗಳು ನಿಮ್ಮನ್ನು ಮನೆ ಕಳಿಸ್ಲಿಕ್ಕೆ ಯಾವುದೇ ಹಿಂದೆ ಮುಂದೆ ನೋಡೋದಿಲ್ಲ.
ಹಾಗಾಗಿ ಈ ಜಾರ್ಖಂಡ್ ವಿದ್ಯಾರ್ಥಿಗಳ ಹೋರಾಟಕ್ಕೆ ಜಯವಾಗಲಿ, ಇಡೀ ದೇಶಾದ್ಯಂತ ಎಲ್ಲ ರಾಜ್ಯಗಳಿಗಿದು ಮಾದರಿ ಆಗಲಿ ಅಂತ ಆಶಿಸ್ತೀನಿ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.